ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, HSTR, GPSTR ಮತ್ತು PSTR ಎಕ್ಸಾಮ್ ನೋಟಿಫಿಕೇಷನ್ ಕಾಲ್ ಫಾರ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಹಾಗಾದರೆ ನೋಟಿಫಿಕೇಷನ್ ಆದಮೇಲೆ ನಿಮಗೆ ಎಕ್ಸಾಮ್ ಮಾಡಲಿಕ್ಕೆ ಸಾಕಷ್ಟು ಟೈಮ್ ಕೊಡಲ್ಲ ಅನಿಸುತ್ತೆ. ಹಾಗಾಗಿ ಪ್ರಿಪ್ರೇಷನ್ನ ಹಿಂದಿನಿಂದ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸೊ ಹಾಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡ್ತಾ ಬಂದ್ರಿ ಅಂದರೆ ಇದರಲ್ಲಿ HSTR, GPSTR, PSTR ಎಕ್ಸಾಮ್ ಸಂಬಂಧಪಟ್ಟಂತೆ ಅದರಲ್ಲಿ ಎಸ್ಪೆಷಲಿ ಮ್ಯಾಥ್ಸ್ ವೀಡಿಯೋಸ್ನ ಸಾಕಷ್ಟು ಅಪ್ಲೋಡ್ ಮಾಡಿದ್ದೀವಿ. ಈಗಾಗಲೇ ಅವೆಲ್ಲ ವೀಡಿಯೋಸ್ನ ಮಿಸ್ ಮಾಡದೇನೆ ವಾಚ್ ಮಾಡಿ. ಈ ಕ್ಲಾಸಲ್ಲೂ ಕೂಡ ಈ HSTR ಮತ್ತು GPSTR ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಕೆಲವೊಂದು ಕೇಳ್ತಕ್ಕಂಥ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಯಾವ ಥರ ಬರೋ ಸಾಧ್ಯತೆ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅವನ್ನ ಸಾಲ್ವ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನಿಮಗೆ ಈ ಸಿಲೆಬಸ್ ವೈಸ್ HSTRಗೆ ಅಥವಾ GPSTRಗೆ ಸಪ್ರೇಟಾಗಿ ಸಿಲೆಬಸ್ ವೈಸು ಮತ್ತು ಟಾಪಿಕ್ ವೈಸು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಸಿಗ್ತವೆ. HSTRಗೆ ಸಪ್ರೇಟ್ ಸಿಗುತ್ತೆ, GPSTRಗೆ ಸಪ್ರೇಟ್ ಕ್ಲಾಸಸ್ ಸಿಗ್ತವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಹಾಗಾದ್ರೆ ಬನ್ನಿ, ಈ ಕ್ಲಾಸಲ್ಲಿ ಈ HSTR ಮತ್ತು GPSTR ಮ್ಯಾಥ್ಸ್ ಅಂತ ಏನು ಬರುತ್ತಲ್ಲ, ಈ ಮ್ಯಾಥ್ಸಲ್ಲಿ ಎರಡೂ ಎಕ್ಸಾಮಲ್ಲಿ ಕಾಮನ್ ಟಾಪಿಕ್ಸ್ ಮೇಲೆ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಒಂದು ಪ್ರಾಪರ್ ಐಡಿಯಾ ಬರುತ್ತೆ ನೋಡ್ರಿ. ಫಸ್ಟ್ ಕ್ವಶನ್ನು, digging price of a tube well of depth 280 meter and diameter 3 meter with the rate of rupees 3.60 per cubic meter is ಅಂತ ಇದೆ. 280 ಮೀಟರ್ ಆಳ ಮತ್ತು 3 ಮೀಟರ್ ವ್ಯಾಸವಿರುವ ಕೊಳವೆ ಬಾವಿಯನ್ನು ತೋಡಲು ಪ್ರತಿ ಘನ ಮೀಟರ್ಗೆ ದರ ₹3.60 ಆದರೆ ಒಟ್ಟು ಮೊತ್ತ ಎಷ್ಟಾಗುತ್ತದೆ ಅಂತ ಇದೆ. ಸೊ ಒಂದು ಪ್ರಶ್ನೆ ಕೇಳಿದ ನೋಡ್ರಿ. ಸೊ ನಾವು ಬೋರ್ವೆಲ್ ಏನು ಕೊರೆಸ್ತೀವಲ್ಲ, ಬೋರ್ವೆಲ್ ಜಮೀನಲ್ಲಿ ನೀರಿಗೋಸ್ಕರ ಅಥವಾ ಮನೆ ಕಟ್ಬೇಕಾದ್ರೆ ನೀರು ಬೇಕು ಅಂತೇಳಿ ಬೋರ್ವೆಲ್ ಕೊರೆಸ್ತೀವಲ್ಲ, ಕೊಳವೆ ಬಾವಿ ಕೊರೆಸ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದೆ ನೋಡಿರಿ. ನಾವು ಕೊಳವೆ ಬಾವಿ ಕೊರೆಸ್ತೀವಲ್ಲ, ಕೊಳವೆ ಬಾವಿ ಯಾವ ಶೇಪಲ್ಲಿರುತ್ತೆ, ಬೋರ್ವೆಲ್ ಕೊರಿಬೇಕಾದ್ರೆ ಯಾವ ಶೇಪಲ್ಲಿರುತ್ತೆ ಅಂದರೆ ಸಿಲಿಂಡ್ರ್ ಶೇಪಲ್ಲಿರುತ್ತೆ. ಸೊ ಆ ಸಿಲಿಂಡ್ರ್ ಶೇಪಲ್ಲಿ ಇರುತ್ತೆ ಅಂದರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಅದರ ಆಳ ಎಷ್ಟು ಆಳ ಅಂದರೆ 280 ಮೀಟ್ರ್ ಆಳ ಇರ್ತಕ್ಕಂಥ ಒಂದು ಕೊಳವೆ ಬಾವಿ ಕೊರೆಸ್ತಾ ಇದ್ವಿ ಅಂತ. 280 ಮೀಟರ್ ಆಳ ಇರ್ತಕ್ಕಂಥ ಕೊಳವೆ ಬಾವಿ ಕೊರೆಸ್ತಾ ಇದ್ವಿ. ಆಮೇಲೆ ಅದರ ಡಯಾಮೀಟ್ರ್ ಏನಿದೆಯಲ್ಲ, ಡಯಾಮೀಟ್ರ್ ವ್ಯಾಸ 3 ಮೀಟ್ರ್ ವ್ಯಾಸ ಇರುತ್ತೆ. ಸೊ ಇಲ್ಲಿ ಪ್ರತಿ ಘನ ಮೀಟರ್ಗೆ, ಇಲ್ಲಿ ನಾವು ಯೂಶಲಿ ಕೊಳವೆ ಬಾವಿ ಕೊರೆಸೋದು ಅಡಿ ಲೆಕ್ಕದಂಗೆ ಕೊರೆಸ್ತಾರೆ. ಪ್ರತಿ ಘನ ಅಡಿಗೆ ಇಷ್ಟು ಅಮೌಂಟು ಅಂತ ರೇಟ್ ಮಾತಾಡ್ಕೊಂಡು ಆ ಥರ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ, ಹಳ್ಳಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಅಥವಾ ಜಮೀನಿಗೆ ನೀರಿಗೋಸ್ಕರ ಕೊಳವೆ ಬಾವಿ ಕೊರೆಸ್ತೀವಲ್ಲ ಬೋರ್ವೆಲ್ಲು, ಅಲ್ಲಿ ಘನ ಅಡಿ ಲೆಕ್ಕದಲ್ಲಿ ಒಂದು ಘನ ಅಡಿಗೆ ಇಷ್ಟು ಅಮೌಂಟ್ ₹85, ₹90, ಈಗಿರೋ ರೇಟ್ ₹100, ಆ ಥರ ರೇಟ್ ಪ್ರಕಾರ ನಾವು ಕೊಳವೆ ಬಾವಿ ಕೊರೆಸ್ತೀವಿ. ಬಟ್ ಈ ಪ್ರಶ್ನೆಯಲ್ಲಿ ಕೊಟ್ಟರೆ ಡಾಟಾ ಪ್ರಕಾರ ಅಷ್ಟೇ ನಾವು ಲೆಕ್ಕ ಮಾಡೋಣ. ಸೊ ಇಲ್ಲಿ ಪ್ರತಿ ಘನ ಅಡಿ ಕೊಟ್ಟಿಲ್ಲ, ಪ್ರತಿ ಘನ ಮೀಟರ್ಗೆ ₹3.60 ರೇಟ್ ನೋಡ್ರಿ. ಪ್ರತಿ ಘನ ಮೀಟರ್ಗೆ ₹3.60 ಆದರೆ ಟೋಟಲಿ 280 ಮೀಟ್ರ್ ಆಳ ಇರ್ತಕ್ಕಂಥ ಈ ಬೋರ್ವೆಲ್ ಕೊರೆಸಲಿಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಇದು ಬೋರ್ವೆಲ್ ಯಾವ ಶೇಪಲ್ಲಿರುತ್ತೆ ಅಂದರೆ ಸಿಲಿಂಡ್ರ್ ಶೇಪಲ್ಲಿರುತ್ತೆ, ಸ್ತಂಭಾಕೃತಿ ಆಕಾರದಲ್ಲಿರುತ್ತೆ, ಸಿಲಿಂಡ್ರ್ ಶೇಪಲ್ಲಿರುತ್ತಲ್ಲ. ಸೊ ಇದು ಆಳ ಏನಿದೆಯಲ್ಲ, ಇದನ್ನು ಹೈಟ್ ಆಫ್ ದ ಸಿಲಿಂಡ್ರ್ ಅಂತ ಕರಿತೀವಿ. ಅದರ ಎತ್ತರ ಅಥವಾ ಆಳ ಅಂತ ಕರಿತೀವಲ್ಲ, ಹೈಟ್ ಅಂತ ತಗೊಂತೀವಿ. ಸೊ ಇಲ್ಲಿ ವ್ಯಾಸ 3 ಮೀಟ್ರ್ ಇದೆ ಅಂದರೆ ತ್ರಿಜ್ಯ ಅದರ ಅರ್ಧದಷ್ಟು ಇರುತ್ತೆ. 3ರಲ್ಲಿ ಅರ್ಧ ಅಂದರೆ 1.5 ಮೀಟ್ರ್ ಅದರ ತ್ರಿಜ್ಯ ಇರುತ್ತೆ. ರೇಡಿಯಸ್ ಬರೆಯೋಣ 1.5 ಮೀಟ್ರ್ ಇರುತ್ತೆ. ಡಯಾಮೀಟ್ರ್ 3 ಮೀಟ್ರ್ ಇದೆ ಅಂದರೆ ರೇಡಿಯಸ್ ಅದರ ಅರ್ಧದಷ್ಟು ಇರುತ್ತೆ, 1.5 ಮೀಟ್ರ್ ಬರೀತೀನಿ. ಇದು ಆಳ ಅಂದರೆ ಆ ಸಿಲಿಂಡರ್ನ ಎತ್ತರ ಅಂತ ತಗೋಬೇಕು. ಹೈಟ್ 280 ಮೀಟರ್ಸ್ ಇದೆ. ಸೊ ಇದು ಪ್ರತಿ ಘನ ಮೀಟರ್ಗೆ ₹3.60 ಇದೆ ಅಂದರೆ ಈ ಕೊಳವೆ ಬಾವಿಯ ಘನಫಲ ಕಂಡುಹಿಡಿಯೋಣ. ಘನಫಲ ವಾಲ್ಯೂಮ್ ಕಂಡುಹಿಡಿಯೋಣ. ಎಷ್ಟು ಘನ ಮೀಟ್ರ್ ಇದೆ ಅಂತ ಕಂಡುಹಿಡಿಯೋಣ. ಟೋಟಲಿ ಇದು ಎಷ್ಟು ಘನ ಮೀಟ್ರ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲಿ ಇದು ಎಷ್ಟು ಘನ ಮೀಟ್ರ್ ಇದೆ ಅಂತ ತಿಳ್ಕೊಬೇಕಂದ್ರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ ಫಾರ್ಮುಲಾ πr²h ಅಂತ. ಸೊ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ V = πr²h ಅಂತ. ಪೈ ವ್ಯಾಲ್ಯೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪೈ ಈ ಜಾಗದಲ್ಲಿ 22/7 ಬರೆಯೋಣ.
ಆರ್ ಅಂದರೆ ರೇಡಿಯಸ್ 1.5 ಮೀಟ್ರ್ ಇದೆಯಲ್ಲ, ಆರ್ ಸ್ಕ್ವೇರ್ ಅಂದರೆ 1.5ನ 2 ಟೈಮ್ಸ್ ಬರ್ಕೊಳ್ರಿ. ಸೊ ಇಂಟು ಎಚ್ ಅಂದರೆ ಹೈಟ್ ಇದು 280 ಮೀಟ್ರ್ ಆಳ ಇದೆಯಲ್ಲ, 280 ಮೀಟ್ರ್ ಬರೆಯೋಣ. ಸೊ ಇಲ್ಲಿ 7 1 7 4 28 0 ಪಕ್ಕ ಬರೀತೀನಿ. ಸೊ ಇವಾಗ 22 ಇಂಟು 15, 15 30 0 ದಶಕ 3, 15 33 33 ಆಗುತ್ತೆ. 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ 15 4 60 0 ಲಾಸ್ಟಿಗೆ ಬರ್ಕೊಳ್ಳೋಣ. ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. ಸೊ ಇಲ್ಲಿ 33 ಇಂಟು 60 ಮಾತ್ರ ಉಳ್ದೈತಿ. 6 3 18, 6 3 18, 1 19, ಈ 0 ಲಾಸ್ಟಿಗೆ ಬರ್ಕೊಂಡ್ರೆ 1980 ಘನ ಮೀಟ್ರ್ ಬರುತ್ತೆ. ಸೊ ಕ್ಯೂಬಿಕ್ ಮೀಟ್ರ್ ಅಂತ ಕರಿತೀವಿ. ಸೊ ಇದು ಟೋಟಲ್ ಎಷ್ಟು ಘನ ಮೀಟ್ರ್ ಇದೆ ಅಂದರೆ 1980 ಘನ ಮೀಟ್ರ್ ಇದೆ. 1 ಘನ ಮೀಟ್ರಿಗೆ ರೇಟ್ ಎಷ್ಟಿದೆ ಅಂದರೆ ₹3.60 ಆದರೆ 1960 ಘನ ಮೀಟ್ರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈ 1980ನ ಇಂಟು 3.6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಘನ ಮೀಟ್ರಿಗೆ ₹3.60 ಆದರೆ ಟೋಟಲ್ ಅದು 1980 ಘನ ಮೀಟ್ರ್ ಇದೆಯಲ್ಲ, ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿರಿ. 36 ಇಂಟು 0 ಅಂದರೆ 0, 36 ಇಂಟು 8, 8 3 24, 8 6 48, 288 ಆಗುತ್ತೆ. ಕ್ಯಾರಿ 28 ಇರುತ್ತೆ. ಸೊ 36 9 9 3 27, 9 6 54, 270 ಪ್ಲಸ್ 54, 324 ಪ್ಲಸ್ 28 ಅಂದರೆ 352 ಬರುತ್ತೆ. 2 ಬರೀತಾ ಇದೀನಿ. ಇನ್ನು 35 ಕ್ಯಾರಿ ಇರುತ್ತೆ. ಸೊ 36 ಅಂದರೆ 36 ಪ್ಲಸ್ 35ನ ಕೂಡ 71 ಬರುತ್ತೆ. ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. 7128 ರೂಪಾಯಿ ಬರುತ್ತೆ. ಸೊ ಎಷ್ಟು ಖರ್ಚಾಗುತ್ತೆ ಅಂದರೆ 7128 ಆಗುತ್ತೆ. ಆಪ್ಷನ್ ಏನಲ್ಲಿದೆ ನೋಡ್ರಿ, 7128. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. 1 ಘನ ಮೀಟ್ರಿಗೆ ₹3.60 ಆದರೆ ಟೋಟಲ್ ಅದು 1980 ಘನ ಮೀಟ್ರ್ ಇದೆಯಲ್ಲ, ಇಂಟು 3.6 ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ. 7128 ರೂಪೀಸ್ ಅಮೌಂಟ್ ಖರ್ಚಾಗುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ತೀವಿ. ಓಕೆನಾ, ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ದ ನಂಬರ್ ದಟ್ ರೆಡ್ಯೂಸಸ್ ದ ರೇಷಿಯೋ 49:68 to the ratio 6:7 by adding to each of the number of the ratio is ಅಂತ ಇದೆ. ಅಂದ್ರೆ ಸೊ 49:68 ಅನುಪಾತದಲ್ಲಿ 2 ಸಂಖ್ಯೆಗಳಿದಾವೆ. 49:68 ಅನುಪಾತದಲ್ಲಿ 2 ಸಂಖ್ಯೆಗಳಿದ್ದಾವೆ. ಆ ಎರಡೂ ಸಂಖ್ಯೆಗಳಿಗೆ ಸೇಮ್ ನಂಬರನ್ನು, ಒಂದೇ ರೀತಿಯ ಸಂಖ್ಯೆಯನ್ನು ಅಡಿಷನ್ ಮಾಡಿದ್ರೆ, ಸೇರಿಸಿದಾಗ ಆ ರೇಷಿಯೋ ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ ಅಂದರೆ 6:7 ಆಗುತ್ತೆ. 49:68 ಅನುಪಾತ ಮೇಲೆ ಕೆಳಗಡೆ ಪ್ರತಿಯೊಂದು ರೇಷಿಯೋಗೆ ಸೇಮ್ ಒಂದೇ ರೀತಿಯ ಸಂಖ್ಯೆಯನ್ನು ಅಡಿಷನ್ ಮಾಡಿದಾಗ, ಸೇರಿಸಿದಾಗ ಆ ರೇಷಿಯೋ 6:7 ಬರುತ್ತೆ ಅಂತ. 49:68 ಇರೋದು ಸೇಮ್ ನಂಬರ್ನ ಎರಡಕ್ಕೂ ಅಡಿಷನ್ ಮಾಡಿದಾಗ 6:7 ಆಗುತ್ತೆ ಅಂದಮೇಲೆ ಯಾವ ಸಂಖ್ಯೆನ ಅದಕ್ಕೆ ಕೂಡಿದರೆ 49:68 ಇರೋ ರೇಷಿಯೋ 6:7 ಬರುತ್ತೆ. 49:68 ಇರೋ ರೇಷಿಯೋ ಅವೆರಡೂ ಸಂಖ್ಯೆಗೆ ಯಾವ ಸೇಮ್ ನಂಬರನ್ನು ಕೂಡಿದಾಗ ಅದು 6:7 ಆಗುತ್ತೆ ರೇಷಿಯೋ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಅಲ್ಲಿ 49:68 ಅಲ್ಲ, ಒಂದು ಸಂಖ್ಯೆ ಅದೇ 49 ತಗೊಳ್ಳೋಣ, ಇನ್ನೊಂದು ಸಂಖ್ಯೆ 68 ಬರ್ಕೊಳ್ಳೋಣ. ಅವೆರಡು ಸಂಖ್ಯೆಗಳು ಒಂದು 49, ಒಂದು 68 ಅಂತ ಬರ್ಕೊಂಡು ಇವೆರಡು ಅನುಪಾತ ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇದೇ 49:68 ರೇಷಿಯೋ ಇರುತ್ತೆ ಅಂತ. ಇವೆರಡೂ ಸಂಖ್ಯೆಗಳಿಗೆ ಸೇಮ್ ನಂಬರ್ ಕೊಡ್ತಾ ಅದನ್ನು ಮೇಲ್ಗಡೆನೂ +x, ಕೆಳಗಡೆನೂ +x, ಸೇಮ್ ನಂಬರ್ ಕೂಡಿದಾಗ ಈ 49:67 ಇರೋ ರೇಷಿಯೋ, 68 ಇರೋ ರೇಷಿಯೋ 6:7 ಆಗುತ್ತಲ್ಲ, ಅದನ್ನ 6/7 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 6/7 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ ಇಲ್ಲಿ 7 × 49, 7 9 63, ದಶಕ 6 ಇರುತ್ತೆ. 7 4 28 + 6 34, 343 ಬರುತ್ತೆ. ಸೊ 7 × x ಅಂದರೆ 7x ಬರುತ್ತೆ. ಇಲ್ಲಿ 6 × 68, 6 8 48, ದಶಕ 4, 6 6 36 + 4 ಅಂದರೆ 40 ಬರುತ್ತೆ. 408 ಬರುತ್ತೆ. ಸೊ ಇಲ್ಲಿ 6 8 48, ಕ್ಯಾರಿ 4, 6 36, 4 40 ಆಗುತ್ತೆ. ಪ್ಲಸ್ 6 × x ಅಂದರೆ 6x ಬರುತ್ತೆ. ಇವಾಗ ಎಕ್ಸ್ ಇರೋ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೊಳ್ಳೋಣ. 7x ಇಲ್ಲೇ ಇಲ್ಲ ಲೆಫ್ಟ್ ಸೈಡಲ್ಲಿ, ಪ್ಲಸ್ 6x ಲೆಫ್ಟ್ ಸೈಡ್ ಬಂದರೆ -6x ಆಗುತ್ತೆ. ಈ 408 ರೈಟ್ ಸೈಡಲ್ಲಿ ಇರಲಿ, ಈ +343 ರೈಟ್ ಸೈಡಿಗೆ ಬಂದರೆ -343 ಆಗುತ್ತೆ. 7x ಅಲ್ಲಿ 6x ಮೈನಸ್ ಮಾಡಿದ್ರೆ x ಉಳಿಯುತ್ತೆ.
408 343 ಮೈನಸ್ ಮಾಡಿರಿ 8 - 3 5 ಬರುತ್ತೆ. 40 - 34 ಅಂದರೆ 6 ಬರುತ್ತಲ್ಲ. 65 ಅಂದರೆ ಎಕ್ಸ್ ಅಂದರೆ 65 ಅಂದರೆ ಅವೆರಡೂ ಸಂಖ್ಯೆಗಳಿಗೆ 65ನ್ನು ಕೂಡಿದಾಗ ಆ 49:68 ರೇಷಿಯೋ. ಸೊ ಅಲ್ಲಿ ಎಷ್ಟಾಗುತ್ತೆ 6:7 ಆಗುತ್ತೆ. ಸೊ ಅಲ್ಲಿ ಯಾವ ಸಂಖ್ಯೆ ಕೊಡ್ತಾ ಇದೀವಿ ಅಂದರೆ 65ನ್ನು ಕೂಡಿಸ್ಬೇಕು ಅಂತ ಅರ್ಥ. ಆಪ್ಷನ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಇದು ಆನ್ಸರ್ ಮಾಡೋ ವಿಧಾನ. ಇದು ನಾನು ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಕೂಡ ಮಾಡ್ಕೋಬೋದು. ಆಪ್ಷನ್ ಥ್ರೂ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಆ 49, 68 ಅಂತ ಎರಡು ಸಂಖ್ಯೆಗಳಿದಾವಲ್ಲ, ಇವಳಿಗೆ ಸೇಮ್ ನಂಬರ್ ಅಂದರೆ ಫಸ್ಟ್ ಆಪ್ಷನ್ 65. ಸೊ ಇದಕ್ಕೆ +65 ಕೊಡ್ಕೊಂಡು ಇದಕ್ಕೆ +65 ಕೊಡೋಣ. 49 + 65 ಅಂದರೆ ಎಷ್ಟಾಗುತ್ತೆ 114 ಆಗುತ್ತೆ. 68 + 65 ಅಂದರೆ 133 ಆಗುತ್ತೆ. ಈ 114, 133 ಯಾವ್ದಾದ್ರು ಸಿಂಗಲ್ ನಂಬರಿಂದ ಕ್ಯಾನ್ಸಲ್ ಮಾಡಿರಿ. 19 114, 19 133 ಕ್ಯಾನ್ಸಲ್ ಆಗಿ ರೇಷಿಯೋ 6:7 ಬರುತ್ತೆ. ಇಲ್ಲಿ ಕ್ವಶನಲ್ಲೂ 6:7 ರೇಷಿಯೋ ಕರೆಕ್ಟ್ ಇದೆ ಅಂದರೆ ಆ ಎರಡೂ ಅನುಪಾತಕ್ಕೆ 65ನ್ನು ಕೂಡಿದ್ರೆ ಸರಿ ಆಗುತ್ತೆ. ಇದು ಆಪ್ಷನ್ ಥ್ರೂ ಆನ್ಸರ್ ಮಾಡೋ ವಿಧಾನ. 6:7 ಕರೆಕ್ಟ್ ಬರ್ತಾ ಇದೆ ಅಂದರೆ 65ನ್ನ ಕೂಡ್ತಾ ಇದ್ದಾರೆ. ಆಪ್ಷನ್ ಏನೇ ಕರೆಕ್ಟು. ನೆಕ್ಸ್ಟ್ B, C, D ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಈ ರೀತಿಯೂ ಲೆಕ್ಕ ಮಾಡಿದ್ರೆ 65 ಸಿಗುತ್ತೆ ನಮಗೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್ನು, ಇಫ್ 40% ಆಫ್ 25% ಆಫ್ ಎ ನಂಬರ್ ಈಸ್ 80, ದೆನ್ ಇಟ್ 60% ಈಸ್ ಅಂತ ಇದೆ. ಒಂದು ಸಂಖ್ಯೆಯ 25%ರಲ್ಲಿ 40% ಭಾಗವು 80 ಆಗಿದ್ದರೆ ಅದರ 60% ಎಷ್ಟು ಅಂತ ನೋಡ್ರಿ. ಯಾವುದೋ ಒಂದು ಸಂಖ್ಯೆ ಇದೆ, ಅದರ 25% ಲೆಕ್ಕ ಮಾಡಿ ಬಂದಿರೋ ಸಂಖ್ಯೆಗೆ ಮತ್ತೆ 40% ಮಾಡಿದಾಗ ಅದು 80 ಆಗುತ್ತೆ ಅಂತ. ಹಾಗಾದ್ರೆ ಆ ಸಂಖ್ಯೆ 60% ಭಾಗ ಎಷ್ಟು ಅಂತ ಕೇಳಿದಾನೆ. ಸೊ ಒಂದು ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂತ ತಗೊಳ್ಳೋಣ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಆಗಿದೆ ಅಂದರೆ ಇದಕ್ಕೆ 25% ಭಾಗ ಅಂದರೆ 25/100 ಬರಿತಾನೆ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂದರೆ ಅದರ 25% ಭಾಗ ಅಂದರೆ 25/100 ಬರಿತೀನಿ. ಅದರ 40% ಭಾಗ ಅಂದರೆ ಇದನ್ನ 40/100 ಬರಿಬೇಕು. ನೋಡ್ರಿ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಅದರಲ್ಲಿ 25% ಭಾಗ ಮತ್ತು 40% ಭಾಗ ಎಷ್ಟಾಗುತ್ತೆ ಅಂದರೆ 80 ಆಗುತ್ತೆ ಅಂತ ಹೇಳಿದ್ರಲ್ಲ, = 80 ಬರೀತೀನಿ. ಎಕ್ಸ್ ಅನ್ನೋದು ಒಂದು ನಂಬರು, ಅದರ 25% ಮತ್ತು 40% ಭಾಗ 80 ಆಗುತ್ತೆ ಅಂತ ಹೇಳಿದ್ರಲ್ಲ, = 80 ಬರ್ಕೊಂಡು ಅದರ 60% ಭಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಅದರ 60% ಭಾಗ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 25 1 25, 4 100, 22 40, 25 100 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 4 × 5 20 ಬರುತ್ತಲ್ಲ, 20ನ್ನು ರೈಟ್ ಸೈಡಿಗೆ ತಗೊಂಬರ್ತೀನಿ, × 20 ಆಗುತ್ತೆ. ಸೊ ಇಲ್ಲಿ 80 × 20, 8 2 16, 2 0 ಲಾಸ್ಟಿಗೆ ಬರ್ಕೊಂಡ್ರೆ 1600 ಆ ಸಂಖ್ಯೆ ಆಗಿರುತ್ತೆ. ಸಾರಿ, ಇನ್ನೊಂದು ನಂಬರ್ ಬಿಟ್ಟೆ ನಾನು. 2 1 2 2 4 ಕ್ಯಾನ್ಸಲ್ ಆಗುತ್ತೆ. 2 × 5 ಅಂದರೆ ಇದು 10, ಆ ಸಂಖ್ಯೆ 800 ಆಗುತ್ತೆ ಅಷ್ಟೇ, 800 ಆಗುತ್ತೆ. ಸೊ 800 ಆ ಸಂಖ್ಯೆ ಆಗಿದೆ ಅಂದರೆ ಆ ಸಂಖ್ಯೆ 60%, 800ಕ್ಕೆ 60% ಲೆಕ್ಕ ಮಾಡಿರಿ. 60% ಅಂದರೆ 60/100 ಮಾಡೋಣ. 100 1 100 8 800 ಕ್ಯಾನ್ಸಲ್ ಆಗುತ್ತೆ. 6 8 48, 0 ಲಾಸ್ಟಿಗೆ ಬರ್ಕೊಂಡ್ರೆ 480 ಆಗುತ್ತೆ. 480 ಬರುತ್ತೆ. ಆಪ್ಷನ್ ಏನಿದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. 480, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ಎ ಬಿ ಆ್ಯಂಡ್ ಸಿ ಕಂಪ್ಲೀಟ್ ಎ ವರ್ಕ್ ಇನ್ 30 days ಆ್ಯಂಡ್ ಎ ಆ್ಯಂಡ್ ಬಿ ಕಂಪ್ಲೀಟ್ ಇಟ್ ಇನ್ 50 days ವರ್ಕಿಂಗ್ ಟುಗೆದರ್, ದೆನ್ ಸಿ ಅಲೋನ್ ವಿಲ್ ಕಂಪ್ಲೀಟ್ ಇಟ್ ಇನ್ ಅಂತ ಇದೆ. ನೋಡಿ, ಇಲ್ಲಿ ಎ ಬಿ ಮತ್ತು ಸಿ ಒಂದು ಕೆಲಸವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ಮತ್ತು ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿ 50 ದಿನಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಸಿ ಮಾತ್ರ ಅದನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತಿದೆ. ನೋಡಿ, ಇಲ್ಲಿ ಯಾವುದೋ ಒಂದು ಕೆಲಸ ಇದೆ, ಆ ಕೆಲಸವನ್ನು ಎ ಬಿ ಸಿ 3 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ 30 days ಬೇಕು ಅಂತ. ಎ ಬಿ ಸಿ 3 ಜನ ಸೇರ್ಕೊಂಡು ಮಾಡಿದ್ರೆ 30 days ಕೆಲಸ ಮುಗಿಯುತ್ತೆ. ಅದೇ ಕೆಲಸವನ್ನು ಎ ಮತ್ತು ಬಿ ಇವರಿಬ್ಬರೇ ಮಾತ್ರ ಕೆಲಸ ಮಾಡ್ತಾ ಹೋದ್ರಿ ಅಂದರೆ 50 days ಮುಗಿಯುತ್ತೆ. ಎ ಬಿ ಸಿ 3 ಜನ ಸೇರ್ಕೊಂಡು ಮಾಡಿದ್ರೆ ಆ ಕೆಲಸ 30 days ಕಂಪ್ಲೀಟ್ ಆಗುತ್ತೆ. ಎ ಮತ್ತು ಬಿ ಇವರಿಬ್ಬರೇ ಸೇರ್ಕೊಂಡು ಆ ಕೆಲಸ ಮಾಡಿದರೆ 50 days ಕಂಪ್ಲೀಟ್ ಆಗುತ್ತೆ ಅಂತ. ಹಾಗಾದರೆ ಆ ಕೆಲಸ ಸಿ ಮಾತ್ರ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ನ ನಾವು ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡಬೇಕು ಅಂದರೆ ನೋಡ್ರಿ, ಈ 30 ಮತ್ತು 50ಕ್ಕೆ ಲಾಸ್ ಸಹ ಕಂಡುಹಿಡ್ಕೋಬೇಕು.
30 ಮತ್ತು 50ಗೆ LCM ಕಂಡಿಡ್ರಿ 150 ಲಾಸ್ ಸಹ ಬರುತ್ತೆ. ಈ 30 50ರ ಲಾಸ್ ಸಹ ಕಂಡಿಡ್ರಿ 150 ಬರುತ್ತೆ ಅಂದರೆ ಆ ಕೆಲಸ ಟೋಟಲಿ 150 ಭಾಗದಷ್ಟು ಕೆಲಸ ಇದೆ ಅಂತ. 150 ಪಾರ್ಟ್ಸ್ ಕೆಲಸ ಇದೆ ಅಂತ ಅರ್ಥ. 150 ಭಾಗದಷ್ಟು ಕೆಲಸ ಇದೆ ಅಂತ. ಈ 150 ಭಾಗದಷ್ಟು ಕೆಲಸವನ್ನು ಈ 3 ಜನ ಸೇರ್ಕೊಂಡು 30 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಟೋಟಲಿ 150 ಭಾಗದಷ್ಟು ಕೆಲಸ ಇದೆ ಅಥವಾ 150 ಯೂನಿಟ್ಸ್ ಕೆಲಸ ಇದೆ ಅಂತ. 150 ಯೂನಿಟ್ನಷ್ಟು ಕೆಲಸ ಇದೆ. ಆ 150 ಯೂನಿಟ್ನಷ್ಟು ಕೆಲಸವನ್ನು ಈ 3 ಜನ ಸೇರ್ಕೊಂಡು 30 ಡೇಸಲ್ಲಿ ಮಾಡ್ತಾರೆ. ಅಂದರೆ 31 35 150 ಅಲ್ಲ, ಈ 3 ಜನ ಸೇರ್ಕೊಂಡು ಒಂದು ದಿನಕ್ಕೆ 5 ಯೂನಿಟ್ಸ್ ಕೆಲಸ ಮಾಡ್ತಾರೆ. 5 ಯೂನಿಟ್ಸ್ ಪರ್ ಡೇ ಅಂತ ಬರಿತೀನಿ. ಒಂದು ದಿನಕ್ಕೆ 3 ಜನ ಸೇರ್ಕೊಂಡು 5 ಯೂನಿಟ್ ಕೆಲಸ ಮಾಡ್ತಾರೆ. ಇದೇ 150 ಯೂನಿಟ್ ಕೆಲಸವನ್ನು ಎ ಮತ್ತು ಬಿ ಇಬ್ಬರೇ ಮಾಡಿದರೆ 50 ದಿನ ಬೇಕು. ಇದೇ 150 ಯೂನಿಟ್ ಕೆಲಸವನ್ನು ಎ ಮತ್ತು ಬಿ ಅವರಿಬ್ಬರೇ ಮಾಡಿದರೆ 50 ದಿನ ಬೇಕು. ಸೊ 51 53 150 ಅಲ್ಲ, ಎ ಮತ್ತು ಬಿ ಅವರಿಬ್ಬರು ಸೇರ್ಕೊಂಡು ಒಂದು ದಿನಕ್ಕೆ 3 ಯೂನಿಟ್ಸ್ ಕೆಲಸ ಮಾಡ್ತಾರೆ ಅಂತ. ಸೊ ನೋಡ್ರಿ, 3 ಜನ ಸೇರ್ಕೊಂಡ್ರೆ ಎ ಬಿ ಸಿ 3 ಜನ ಸೇರ್ಕೊಂಡ್ರೆ 5 ಯೂನಿಟ್ಸ್ ಕೆಲಸ ಮಾಡ್ತಾರೆ. ಎ ಮತ್ತು ಬಿ ಮಾತ್ರ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾರೆ. ಅಂದರೆ ಟೋಟಲ್ 5 ಯೂನಿಟ್ ಕೆಲಸದಲ್ಲಿ 3 ಯೂನಿಟ್ ಕೆಲಸ ಮೈನಸ್ ಮಾಡ್ರೆ ಇನ್ನು ಉಳಿದ್ರೆ 2 ಯೂನಿಟ್ ಕೆಲಸ ಯಾರು ಮಾಡ್ತಾರೆ ಅಂದರೆ ಸಿ ಒಬ್ಬನೇ ಒಂದು ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ತಾನೆ. ನೋಡ್ರಿ, 3 ಜನ ಸೇರಿ 5 ಯೂನಿಟ್ಸಲ್ಲಿ ಎ ಮತ್ತು ಬಿ ಇಬ್ಬರು ಸೇರಿ ಒಂದು ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾರಲ್ಲ, 5ರಲ್ಲಿ 3 ಮೈನಸ್ ಮಾಡ್ರಿ, ಆ 2 ಯೂನಿಟ್ ಕೆಲಸವನ್ನು ಸಿ ಒಬ್ಬನೇ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಗ್ರೂಪಲ್ಲಿ ಸಿ ಒಂದು ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ತದಾನೆ ಅಂದಮೇಲೆ 150 ಯೂನಿಟ್ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕ್ವಶನ್ ಕೇಳಿರೋದು. ಸೊ ನೋಡ್ರಿ, ಟೋಟಲಿ 150 ಯೂನಿಟ್ ಕೆಲಸ ಮಾಡ್ಲಿಕ್ಕೆ ಅವ್ನು ಎಷ್ಟು ದಿನ ಬೇಕಂದ್ರೆ ಆ 150ನ ಅವ್ನ ಕೆಪಾಸಿಟಿ ಒಂದು ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ತಾನಲ್ಲ, 2ರಿಂದ ಭಾಗಿಸ್ರಿ 150ರ ಅರ್ಧ ಎಷ್ಟು ಬರುತ್ತೆ, 75 ಬರುತ್ತಲ್ಲ. 75 ಡೇಸಲ್ಲಿ ಸಿ ಒಬ್ಬನೇ ಆ ಕೆಲಸ ಮಾಡ್ತಾನೆ ಅಂತ ಅರ್ಥ. 75 ಡೇಸ್ ಆಪ್ಷನ್ 3rd ಒನ್ನಲ್ಲಿ ಇದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್. ಸಿ ಒಬ್ಬನೇ ಆ ಕೆಲಸ ಪೂರ್ಣಗೊಳಿಸಲಿಕ್ಕೆ 75 ಡೇಸ್ ಅಂತ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅರ್ಥ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ, ಸುಮ್ಮನೆ ಕೂರಬೇಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಒಂದು ರೇಷಿಯೋ ಪ್ರಪೋರ್ಷನ್ ಮೇಲೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ ನೋಡ್ರಿ. ದ ರೇಷಿಯೋ ಆಫ್ ಏಜಸ್ ಆಫ್ ಫಾದರ್ ಆ್ಯಂಡ್ ಸನ್ ಈಸ್ 5:2. ಇಫ್ ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಈಸ್ 27 years, ದೆನ್ ದ ಏಜ್ ಆಫ್ ದ ಫಾದರ್ ಆಫ್ಟರ್ 6 years ವಿಲ್ ಬಿ ಅಂತಿದೆ. ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 5:2 ಇದೆ. ಸೊ ಅವರ ವಯಸ್ಸಿನ ವ್ಯತ್ಯಾಸ 27 ವರ್ಷಗಳಾಗಿದ್ದಾರೆ. 6 ವರ್ಷಗಳ ನಂತರ ತಂದೆಯ ವಯಸ್ಸು ಎಷ್ಟು ಅಂತ ನೋಡ್ರಿ. ತಂದೆ ಮತ್ತು ಮಗನಿಗೆ ಈಗ ವಯಸ್ಸಿನ ಅನುಪಾತ 5:2 ಇದೆ. ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಪ್ರೆಸೆಂಟ್ ಏಜ್ ರೇಷಿಯೋ ತಂದೆಗೂ ಮಗನಿಗೂ 5:2 ಇದೆ ಅಂತ. ಸೊ ಅವರ ವಯಸ್ಸಿನ ವ್ಯತ್ಯಾಸ, ತಂದೆ ವಯಸ್ಸಿಗೂ ಮಗನ ವಯಸ್ಸಿಗೂ ಏಜ್ ಡಿಫ್ರೆನ್ಸ್ 27 years ಇದೆ. ಹಾಗಾದರೆ 6 ವರ್ಷ ಆದಮೇಲೆ ತಂದೆಗೆ ಎಷ್ಟು ವರ್ಷ ವಯಸ್ಸಾಗುತ್ತೆ ಅಂತ ಕೇಳಿದ್ದಾನೆ. ಇದನ್ನು ಸಿಂಪಲಾಗಿ ಮಾಡ್ಬೇಕಂದ್ರೆ ನೋಡ್ರಿ, ಅವರ ವಯಸ್ಸಿನ ವ್ಯತ್ಯಾಸ 27 ವರ್ಷ ಇದೆ ಅಂದರೆ ಅನುಪಾತಗಳ ವ್ಯತ್ಯಾಸ ಮಾಡ್ಬೇಕು. 5ರಲ್ಲಿ 2 ಮೈನಸ್ ಮಾಡಿರಿ 3 ಬರುತ್ತೆ. ರೇಷಿಯೋಲ್ ಡಿಫ್ರೆನ್ಸ್ 3ಗೆ ಏಜಲ್ ಡಿಫ್ರೆನ್ಸ್ 27 years ಅಂತ. ಅನುಪಾತಗಳ ವ್ಯತ್ಯಾಸ 3ಕ್ಕೆ ವಯಸ್ಸಿನ ವ್ಯತ್ಯಾಸ 27 ವರ್ಷ ಅಂತ. ಸೊ ಏನಿಲ್ಲ ನೋಡ್ರಿ, ರೇಷಿಯೋ ಡಿಫ್ರೆನ್ಸ್ 3ಗೆ ಏಜ್ ಡಿಫ್ರೆನ್ಸ್ 27 years ಆದರೆ ಸೊ ತಂದೆ ವಯಸ್ಸು ಬೇಕಂದ್ರೆ ಇಂಟು 5 ಹಾಕ್ಕೊಳ್ರಿ. ಸೊ 3 1 3 9 27 ಕ್ಯಾನ್ಸಲ್ ಆಗುತ್ತೆ. 9 × 5 ಅಂದರೆ 9 5 45 ಅನ್ನೋದು ತಂದೆಯ ವಯಸ್ಸಾಗಿರುತ್ತೆ. ತಂದೆಯ ಈಗಿನ ವಯಸ್ಸಿದೆ 45 years. ಬಟ್ ನೀವು 45 years ಆಪ್ಷನ್ ಸಿನಲ್ಲಿದೆ ಅಂತ ಇದನ್ನ ಆನ್ಸರ್ ಹಾಕಿ ಬಂದ್ರಿ ಅಂದರೆ 100% ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಅಂದರೆ ಇಲ್ಲಿ ಬಂದಿರೋದು ಈಗಿನ ವಯಸ್ಸಿದೆ, ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಲ್ಲಿ. ಬಟ್ ಇಲ್ಲಿ ಕೇಳಿರೋದು 6 ವರ್ಷಗಳ ನಂತರ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿರೋದ್ರಿಂದ ಈಗ ವಯಸ್ಸು ತಂದೆಗೆ 45 ವರ್ಷ. 6 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂದರೆ 45 ಕಾರಣ ಕೂಡ್ರಿ 51 ವರ್ಷ ಬರುತ್ತೆ. 51 years ಆಪ್ಷನ್ ಬಿನಲ್ಲಿದೆ ನೋಡ್ರಿ, ಇದು ಸರಿಯಾದ ಉತ್ತರ ಆಗಿರುತ್ತೆ. 51 years ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, the value of x that satisfy x power x equal to 7 power x plus 49 is. ನೋಡ್ರಿ, x power x equal to 7 power x plus 49 ಅನ್ನು ಪೂರೈಸುವ ಅಂದರೆ ಸ್ಯಾಟಿಸ್ಫೈ ಆಗ್ತಕ್ಕಂಥ ಎಕ್ಸ್ನ ಮೌಲ್ಯ ಎಷ್ಟು ಅಂತ. ಎಕ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಬಂದರೆ ಆ ರೈಟ್ ಹ್ಯಾಂಡ್ ಸೈಡು ಮತ್ತು ಲೆಫ್ಟ್ ಹ್ಯಾಂಡ್ ಸೈಡು ಎರಡು ಸೇಮ್ ಬರ್ತವೆ ಅಂತ ಕೇಳಿದ್ದಾನೆ. ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡು ಎರಡು ಈಕ್ವಲ್ ಆಗ್ಬೇಕಂದ್ರೆ ಎಕ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾನೆ. ಎಕ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ.
ನೋಡ್ರಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀವಿ ಅಂದರೆ ಎಕ್ಸ್ ಪ್ಲೇಸಲ್ಲಿ 7 ಹಾಕಿರೋ 7/7 ಆಗುತ್ತೆ. ನೋಡ್ರಿ ಫಸ್ಟ್ ಆಪ್ಷನಲ್ಲಿ 7 ಇದೆ ಅಂದರೆ ಎಕ್ಸ್ ಜಾಗದಲ್ಲಿ 7 ಹಾಕೋಣ. 7/7 ಇಲ್ಲಿ 7/x ಅಂದರೆ 7 + 49 ಆಗುತ್ತೆ. ಸೊ ಅವಾಗ 7/7 49 + 7 ಅಂದರೆ 56 ಆಗುತ್ತೆ. LHS RHS ಈಕ್ವಲ್ ಬರಲಿಲ್ಲ, ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನಲ್ಲಿ 21 ಇದೆಯಲ್ಲ, ಎಕ್ಸ್ ಪ್ಲೇಸಲ್ಲಿ 21 ಬರ್ಕೊಂಡು 21/21 ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಅಂದರೆ 21/21 ಬರಿತೀನಿ. 7/x ಅಂದರೆ 21 + 49 ಬರಿತೀನಿ. ಸೊ ಇದು 21/21 ಆಗೇ ಇರುತ್ತೆ. ಇದು 7/49 + 21 ಅಂದರೆ 60 + 70 ಬರುತ್ತೆ. 21/21 7/70 ಅಂದರೆ ಇವೆರಡು ಸೇಮ್ ಬರೋಲ್ಲ. LHS RHS ನಾಟ್ ಈಕ್ವಲ್ ಟು ಅಂತ ಕರಿತೀವಿ. ಹಾಗಾಗಿ ಸೆಕೆಂಡ್ ಆಪ್ಷನ್ನು ಕೂಡ ರಾಂಗ್ ಆನ್ಸರ್. 21 ಬರೋಲ್ಲ ಎಕ್ಸ್ ಪ್ಲೇಸಲ್ಲಿ ಅಂತ. 49 ಹಾಕೊಳ್ಳೋಣ ಎಕ್ಸ್ ಪ್ಲೇಸಲ್ಲಿ. ಎಕ್ಸ್ ಪ್ಲೇಸಲ್ಲಿ 49 ಹಾಕ್ಕೊಂಡು ಮತ್ತು ಹೋಲ್ ಪವರ್ ಎಕ್ಸ್ ಪ್ಲೇಸಲ್ಲಿ 49 ಬರೆಯೋಣ. ರೈಟ್ ಸೈಡಲ್ಲಿ 7/x ಅಂದರೆ 49 + 49 ಬರ್ಕೊಳ್ರಿ. 49 + 49. ಸರಿ, 49/49 ಅಂದರೆ 49 7² ಅಂತ ಬರೀತೀನಿ. 7² ಅಂತ ಬರೀತೀನಿ. 7² ಅಂತ ಬರೀತೀನಿ. ಹೋಲ್ ಪವರ್ 49 ಇದೆ. ಹೋಲ್ ಪವರ್ 49. ಈ 49 7² ಅಂತ ಬರಿಬೋದು ಮತ್ತು ಹೋಲ್ ಪವರ್ 49 ಇದೆ. ಈ 7 ಆಗಿರಲಿ. 49 + 49 ಅಂದರೆ 98 ಆಗುತ್ತೆ. ಎರಡು ಪ್ಲಸ್ ಇದೆ ಅಂದರೆ ಎರಡು ಕೂಡ. ಸೊ ಇವಾಗ ಇಲ್ಲಿ ಪವರ್ಸ್ ಎರಡು ಇದ್ದಾಗ 49 × 2 ಇವೆರಡು ಪವರ್ಸ್ನ ಮಲ್ಟಿಪ್ಲೈ ಮಾಡಿರಿ. 49 98 ಆಗುತ್ತೆ. ರೈಟ್ ಸೈಡಲ್ಲೂ 7/98 ಇದೆ. ನೋಡಿರಿ LHS RHS ಸೇಮ್ ಅಂತ. 7/98 7/98 ಸೇಮ್ ಬಂದಿದೆ ಅಂದರೆ ಆ ಎಕ್ಸ್ನಲ್ಲಿ ಬರ್ತಕ್ಕಂಥ ಮೌಲ್ಯ ಎಕ್ಸ್ನ ಮೌಲ್ಯ ಈ 49 ಕರೆಕ್ಟ್ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಇದನ್ನು ಬಿಡ್ಸಕ್ಕೆ ಬರದೇ ಇದ್ದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೋಬೇಕು. ಸೊ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ ಫಸ್ಟ್ ಆಪ್ಷನಲ್ಲಿ 7 ಹಾಕಿ ನೋಡಿರಿ. LHS RHS ಈಕ್ವಲ್ ಬರಲ್ಲ. ಸೆಕೆಂಡ್ ಆಪ್ಷನಲ್ಲಿ 21 ಇದೆಯಲ್ಲ, ಎಕ್ಸ್ ಪ್ಲೇಸಲ್ಲಿ 21 ಹಾಕೊಂಡು ನೋಡ್ರಿ. LHS RHS ಈಕ್ವಲ್ ಬರಲ್ಲ. ಎಕ್ಸ್ ಪ್ಲೇಸಲ್ಲಿ ಅದೇ 49 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ LHS RHS ಎರಡೂ ಈಕ್ವಲ್ ಬಂದಿದ್ದೇವೆ ಅಂದರೆ ಆ ಎಕ್ಸ್ನ ಮೌಲ್ಯ 49 ಕರೆಕ್ಟ್ ಇದೆ ಅಂತ. ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೊಂಡು ಆನ್ಸರ್ ಕಂಡುಹಿಡಿಬೋದು ಈ ಪ್ರಶ್ನೆಗೆ. ಸೊ ಇಲ್ಲ ವಿತೌಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಮೆಥಡ್ ಹೇಳ್ಕೊಡ್ತಾನೆ, ಅದನ್ನು ಫಾಲೋ ಮಾಡ್ತಾ ಬರ್ರಿ. ಸೊ ಇಲ್ಲಿ x/x = 7/x + 49 ಇದೆಯಲ್ಲ, ಲೆಫ್ಟ್ ಸೈಡಲ್ಲೆಲ್ಲ x/x ಆಗೇ ಇರಲಿ. ಈ 7/x + 49 7/x × 7/49 ಅಂತ ಆ ಘಾತಾಂಕಗಳ ನಿಯಮಗಳನ್ನು ಯೂಸ್ ಮಾಡ್ಕೊಂಡು, ಲಾಸ್ ಆಫ್ ಇಂಡಿಸಿಸ್ ಯೂಸ್ ಮಾಡ್ಕೊಂಡು ಇದಕ್ಕೆ ಸಪ್ರೇಟ್ ಮಾಡ್ತೀನಿ. ಇವೆರಡು ಈ ಪವರ್ನ ಬೇಸಿ ಸಪ್ರೇಟ್ ಮಾಡೋಣ. 7/x 7/49 ಅಂತ ಸಪ್ರೇಟ್ ಮಾಡ್ತೀನಿ. ನೋಡ್ರಿ, ಅವಾಗ ಎರಡೂ ಬೇಸಸ್ ಸೇಮ್ ಇದ್ದಾಗ ಒಂದೇ ಬೇಸ್ ಬರ್ಕೊಂಡು ಈ ಪವರ್ಸ್ನ ನಡುವೆ ಇಂಟು ಇದ್ದಾಗ ಆ್ಯಡ್ ಮಾಡ್ತೀವಿ. ಇದೇ ಬರುತ್ತೆ ಮತ್ತು ಸೇಮ್ ಟರ್ಮೇ ಬರುತ್ತೆ. ಇದನ್ನ ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. ಈ 7/x ಲೆಫ್ಟ್ ಸೈಡ್ ತಗೊಂಬರ್ಬೇಕು. / 7/x ಆಗುತ್ತೆ. ರೈಟ್ ಸೈಡಲ್ಲಿ 7/49 ಇದೆಯಲ್ಲ, ಸೊ 7/49 ಹಾಗೆ ಬರ್ಕೊಳ್ಳೋಣ. 7/49 ಹಾಗೆ ಇರಲಿ. ಸೊ ಇಲ್ಲೂ ಪವರ್ ಎಕ್ಸ್ ಇದೆ, ಇಲ್ಲೂ ಪವರ್, ಇವೆರಡೂ ಪವರ್ ಸೇಮ್ ಇದಾವೆ ಅಂದರೆ ಅದನ್ನ x/7 ಹೋಲ್ ಪವರ್ ಎಕ್ಸ್ ಅಂತ ಬರೆಯೋಣ. x/7 ಹೋಲ್ ಪವರ್ ಎಕ್ಸ್. ನೋಡಿ, ಇಲ್ಲಿ ಪವರ್ ಎಕ್ಸ್ ಇದೆ, ಇದರಲ್ಲೂ ಪವರ್ ಎಕ್ಸ್ ಇದೆ ಅಂದರೆ x/7 ಎರಡಕ್ಕೂ ಸೇರಿ ಒಂದೇ ಕಾಮನ್ ಪವರ್ ಬರೆಯೋಣ. x/7 ಹೋಲ್ ಪವರ್ ಎಕ್ಸ್ ಬರ್ಕೊಂಡು ಈ 7/49 ಆಗೇ ಇರಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋಣ ಅಂದ್ರೆ ಮಲ್ಟಿಪ್ಲೈ 1/7 ಆನ್ ಬೋತ್ ಸೈಡ್ಸ್ ಅಂತ. ಆನ್ ಬೋತ್ ಸೈಡ್ಸ್ ನೋಡ್ರಿ, 1/7 ಆನ್ ಬೋತ್ ಸೈಡ್ ಮಲ್ಟಿಪ್ಲೈ 1/7 ಅಂದರೆ ಈ 1/7 ಪವರ್ಸಿಗೆ ಮಲ್ಟಿಪ್ಲೈ ಮಾಡೋಣ. ಪವರ್ಸಿ ಘಾತಕ್ಕೆ, ಎರಡೂ ಘಾತಕ್ಕೆ, ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಘಾತಕ್ಕೆ 1/7 ಮಲ್ಟಿಪ್ಲೈ ಮಾಡ್ತಾ ಹೋಗಲ್ಲ. ಸೊ ಬೇಸ್ ನಂಬರ್ ಆಗಿರಲಿ x/7, ಎರಡೂ ಘಾತಗಳಿಗೆ ಪವರ್ಸ್ಗೆ x × 1/7 ಅಂತ ಮಲ್ಟಿಪ್ಲೈ ಮಾಡ್ತೀನಿ. ರೈಟ್ ಸೈಡಲ್ಲಿ 7/49 ಇದೆಯಲ್ಲ, ಈ ಘಾತಕ್ಕೆ 1/7 ಟೇಕಿಂಗ್ 1/7 ಆನ್ ಪವರ್ ಆನ್ ಬೋತ್ ಸೈಡ್ಸ್ ಅಂತ ಕರಿತೀವಿ. ಎರಡೂ ಸೈಡ್ಸ್ ಪವರ್ 1/7 ಮಲ್ಟಿಪ್ಲೈ ಮಾಡ್ತಾ ಬಂದ್ರೆ ಸೊ x/7 ಹೋಲ್ ಪವರ್ x × 1 ಅಂದರೆ x ಆಗುತ್ತೆ. x × 1 x ಆಗುತ್ತೆ. / 7 x/7 ಹೋಲ್ ಪವರ್ x/7 ಬಂತು. ಇಲ್ಲಿ 7 1s are 7 7s are ಕ್ಯಾನ್ಸಲ್ ಆಗುತ್ತೆ. 7 × 7 ಅಂದರೆ 7 × 1 ಅಂದರೆ 7 ಬರುತ್ತೆ. 7/7 ಬರುತ್ತೆ. ಸೊ ಇದರ ಬೇಸ್ x/7 ಇದೆ, ಪವರು x/7 ಇದೆ. ಈ ಬೇಸ್ ಪವರ್ ಎರಡೂ ಸೇಮ್ ಇದೆ, x/7 x/7.
ಈ ಬೇಸ್ ನಂಬರು ಈ ಇಂಡೆಕ್ಸ್ ನಂಬರು ಎರಡೂ ಸೇಮ್ ಇದಾವೆ. ಬೇಸ್ ಇಂಡೆಕ್ಸ್ ಎರಡೂ ಸೇಮ್ ಇದ್ದಾವೆ. ಇಲ್ಲೂ ಬೇಸ್ 7 ಇದೆ, ಇಂಡೆಕ್ಸ್ 7 ಇದೆ. ಇಲ್ಲೂ ಬೇಸ್ ಇಂಡೆಕ್ಸ್ ಎರಡೂ ಸೇಮ್ ಇದೆ. ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಬೇಸ್ ಇಂಡೆಕ್ಸ್ ಇಲ್ಲೂ ಬೇಸ್ ಇಂಡೆಕ್ಸ್ ಸೇಮ್ ಇದಾವೆ ಅಂದ್ರೆ ಈ x/7 ಪ್ಲೇಸಲ್ಲಿ ಇಲ್ಲಿ 7 ಬರುತ್ತೆ. ಈ x/7 ಪ್ಲೇಸಲ್ಲಿ ಇಲ್ಲಿ ಬೇಸ್ 7 ಇದೆ ಅಂದ್ರೆ ಸೊ ಅವಾಗ ಯಾವ್ದಾರ ಒಂದು ಇಕ್ವೇಟ್ ಮಾಡೋಣ. x/7 = ಈ ಪವರ್ x/7 ಅನ್ನೋದು ಈ 7ಕ್ಕೆ ಸಮ, ಅಥವಾ ಈ ಬೇಸ್ x/7 ಅನ್ನೋದು ರೈಟ್ ಸೈಡಲ್ಲಿರೋ ಬೇಸ್ ನಂಬರ್ 7ಕ್ಕೆ ಸಮ. ಹಾಗಾಗಿ ಯಾವ್ದಾರ ಒಂದು ಪೇರ್ ಬರ್ಕೊಂಡ್ರೆ ಸಾಕು. x/7 = 7 ಆಗುತ್ತೆ. ಈ 7 ರೈಟ್ ಸೈಡ್ ಬಂತಂದ್ರೆ 7 × 7 ಆಗುತ್ತೆ. 7 × 7 49 ಬರುತ್ತಲ್ಲ, x ವ್ಯಾಲ್ಯೂ 49 ಬರುತ್ತೆ. ಆಪ್ಷನ್ 3 ಒನ್ನೇ ಕರೆಕ್ಟ್ ಆನ್ಸರ್. ಎಕ್ಸ್ನ ವ್ಯಾಲ್ಯೂ 49 ಬರುತ್ತೆ. ಈ ರೀತಿ ಸಾಲ್ವ್ ಮಾಡ್ಬೋದು, ಅಥವಾ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡೋದು ತೋರಿಸ್ಕೊಟ್ಟಿದ್ದೇನೆ. ಯಾವ ಮೆಥಡ್ ಬೇಕಾದರೂ ನೀವು ಫಾಲೋ ಮಾಡ್ತಾ ಬರ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 8th ಕ್ವಶನ್ ಬರೋಣ. The quadratic equation whose roots are reciprocal of the roots ax² + bx + c = 0. ನೋಡಲ್ಲಿ ax² + bx + c = ಸಮೀಕರಣದ ಮೂಲಗಳ ಪರಸ್ಪರ ವ್ಯುತ್ಕ್ರಮ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ ಅಂತಿದೆ. ನೋಡಿ, ಇದು ax² + bx + c = 0 ಅನ್ನೋದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ. ಈ ವರ್ಗ ಸಮೀಕರಣದ ಮೂಲಗಳೇನಿರ್ತಾವಲ್ಲ ಅವ ವ್ಯುತ್ಕ್ರಮ ಮೂಲಗಳನ್ನು ಹೊಂದಿರೋ ಇನ್ನೊಂದು ವರ್ಗ ಸಮೀಕರಣ ಯಾವುದು ಅಂತ. ಈ ವರ್ಗ ಸಮೀಕರಣದ ಮೂಲಗಳ ವ್ಯುತ್ಕ್ರಮ ಮೂಲಗಳನ್ನು ಹೊಂದಿರತಕ್ಕಂಥ ಇನ್ನೊಂದು ವರ್ಗ ಸಮೀಕರಣ ಯಾವುದು ಅಂತ. ಫಾರ್ ಎಕ್ಸಾಂಪಲ್, ನಾವು ಎಮ್ ಮತ್ತು ಎನ್ ಅನ್ನೋವು ಈ ವರ್ಗ ಸಮೀಕರಣದ ಮೂಲಗಳಾಗಿದ್ದಾವೆ ಅಂತ. Here m and n are the roots of the given quadratic equation. ಅಂದ್ರೆ 1/m and 1/n are the 1/m and 1/n are the reciprocal of the roots ಅಂತ ಕರಿತೀವಿ. ಅಂದರೆ m ಮತ್ತು n ಅನ್ನೋವು ಈ ವರ್ಗ ಸಮೀಕರಣದ ಮೂಲಗಳಾಗಿದ್ದಾವೆ. ಅಂದ್ರೆ ಇವುಗಳ ವ್ಯುತ್ಕ್ರಮ ರೂಪ ಅಂದರೆ ರೆಸಿಪ್ರೋಕಲ್ಸ್ ಅಂದರೆ 1/m and 1/m ಅಂತ ಬರೀತೀವಿ. ವ್ಯುತ್ಕ್ರಮ ಮೂಲ ರೆಸಿಪ್ರೋಕಲ್ಸ್ ಅಂದರೆ m ನ ವ್ಯುತ್ಕ್ರಮ ರೂಪ ರೆಸಿಪ್ರೋಕಲ್ ಅಂದರೆ 1/m ಆಗುತ್ತೆ. n ನ ವ್ಯುತ್ಕ್ರಮ ರೂಪ ಅಂದ್ರೆ ರೆಸಿಪ್ರೋಕಲ್ ಅಂದ್ರೆ 1/n ಆಗುತ್ತೆ. ಈ 1/m ಮತ್ತು 1/n ಮೂಲಗಳನ್ನು ಹೊಂದಿರೋ ವರ್ಗ ಸಮೀಕರಣ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಆ 4 ಆಪ್ಷನ್ ಯಾವ್ದು ಕರೆಕ್ಟು ಅಂತ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ವ್ಯುತ್ಕ್ರಮ ಮೂಲಗಳನ್ನಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕೊಟ್ಟಿರೋ ವರ್ಗ ಸಮೀಕರಣದಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 1/x ಅಂತ ಹೋದ್ರೆ ನಮಗೆ ರೆಸಿಪ್ರೋಕಲ್ ರೂಟ್ಸ್ ಸಿಗ್ತಾವೆ. ಎಕ್ಸ್ನ ವ್ಯಾಲ್ಯೂಸ್ ಎಮ್ ಎನ್ ಇದ್ದವು 1/m 1/n ಆಗಿದ್ದಾವೆ. ಅಂದರೆ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 1/x ಅಂತ ಹೋಗ್ಬೇಕು ಅಂತ. ಎಕ್ಸ್ನ ರೆಸಿಪ್ರೋಕಲ್ ಮಾಡ್ತಾ ಹೋದ್ರೆ ಏನು ಚೇಂಜಸ್ ಆಗುತ್ತೆ ಈ ವರ್ಗ ಸಮೀಕರಣ ಅಂತ ನೋಡ್ತಾ ಬರೋಣ. ಸೊ ಇಲ್ಲಿ ಎ ಆಗಿರಲಿ ಎಕ್ಸ್ ಪ್ಲೇಸಲ್ಲಿ 1/x ಬರ್ಕೊಂಡು ಹೋಲ್ ಸ್ಕ್ವೇರ್ ಬರೆಯೋಣ, ಪ್ಲಸ್ ಬಿ ಆಗಿರಲಿ ಎಕ್ಸ್ ಪ್ಲೇಸಲ್ಲಿ 1/x ಬರೆಯೋಣ, ಪ್ಲಸ್ c = 0 ಅಂತ ಬರೆಯೋಣ. ಸೊ ಇಲ್ಲಿ 1² ಅಂದರೆ 1 ಆಗುತ್ತೆ. ಸೊ 1² ಅಂದರೆ 1 ಆಗುತ್ತೆ. /x² ಬರೀತೀನಿ, ಎಕ್ಸ್ಗೆ ಸ್ಕ್ವೇರ್ ಹಾಕಿದ್ರೆ, ಪ್ಲಸ್ ಇದು b × 1/x ಆಗುತ್ತೆ, ಪ್ಲಸ್ c = 0 ಆಗುತ್ತೆ. ಇವಾಗ ಏನು ಮಾಡೋಣ ಅಂದರೆ ಮಲ್ಟಿಪ್ಲೈ x² ಆನ್ ಬೋತ್ ಸೈಡ್ಸ್ ಅಂತ ಕರಿತೀವಿ. ಎರಡೂ ಕಡೆ x² ಪ್ರತಿಯೊಂದು ಟರ್ಮ್ಸ್ಗೆ ಮಲ್ಟಿಪ್ಲೈ ಮಾಡ್ತಾ ಬರ್ಬೇಕು. ಸೊ x² ಅನ್ನು ಪ್ರತಿಯೊಂದು ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತಾ ಬಂದರೆ ಸೊ ಇದು a × 1 ಅಂದರೆ a/x² ಆಗುತ್ತೆ, x² ಮಲ್ಟಿಪ್ಲೈ ಮಾಡ್ತೀನಿ. ಪ್ಲಸ್ ಇದು b × 1 ಅಂದರೆ b/x ಆಗುತ್ತೆ, ಅದಕ್ಕೆ x² ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದು c × ಇದಕ್ಕೆ x² ಮಲ್ಟಿಪ್ಲೈ ಮಾಡ್ತೀನಿ. ರೈಟ್ ಸೈಡಲ್ಲಿ 0 × x² ಮಲ್ಟಿಪ್ಲೈ ಮಾಡ್ತೀನಿ. ಎರಡೂ ಸೈಡ್ ಮಾಡ್ಬೇಕು, ಒಂದೇ ಸೈಡ್ ಮಾಡ್ಬೇಕು ಬರಲ್ಲ. ಎರಡೂ ಸೈಡ್ x² ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಈ x² ಕ್ಯಾನ್ಸಲ್ ಆಗಿ ಇಲ್ಲಿ a ಮಾತ್ರ ಉಳಿಯುತ್ತೆ. ಪ್ಲಸ್ ಇಲ್ಲಿ ಒಂದು x ಕ್ಯಾನ್ಸಲ್ ಆಗಿ b × x ಅಂದರೆ bx ಬರುತ್ತೆ. ಇಲ್ಲಿ cx² ಲೈನ್ ಕ್ಯಾನ್ಸಲ್ ಆಗಲ್ಲ, cx² ಆಗಿ ಬರೀತೀನಿ. 0 × x² ಅಂದರೆ 0ನೇ ಆಗುತ್ತೆ. ಫಸ್ಟ್ ಇಲ್ಲಿ cx² ಬರಿಬೇಕು, ಪ್ಲಸ್ bx ನೆಕ್ಸ್ಟ್ ಬರಿಬೇಕು, ಪ್ಲಸ್ a ಬರ್ಕೊಂಡು =0 ಅಂತ ಬರ್ಕೊಂಡ್ರೆ ಇದು ಫಸ್ಟ್ ಡಿಗ್ರಿ 2 ಇರೋದು ಬರಿಬೇಕು, ಆಮೇಲೆ ಡಿಗ್ರಿ 1 ಇರೋದು ನೆಕ್ಸ್ಟ್ ಬರಿಬೇಕು, ಲಾಸ್ಟಿಗೆ ಕಾನ್ಸ್ಟೆಂಟ್ ಬರಿಬೇಕು. cx² + bx + a = 0 ಆಗುತ್ತೆ. cx² + bx + a = 0 ಬಂತಲ್ಲ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎಮ್ ಮತ್ತು ಎನ್ಗಳು ಮೂಲಗಳಾಗಿದ್ದಾವೆ ಅಂದರೆ ಅವನ ವ್ಯುತ್ಕ್ರಮ ರೂಪ ರೆಸಿಪ್ರೋಕಲ್ ಅಂದರೆ 1/n 1/n ಮೂಲಗಳನ್ನು ಹೊಂದಿರೋ ವರ್ಗ ಸಮೀಕರಣ ಅಂದರೆ cx² + bx + a = 0 ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ದ ರಿಮೈಂಡರ್ ವೆನ್ x⁻25 + 1 ಈಸ್ ಡಿವೈಡೆಡ್ ಬೈ x + 1. ನೋಡಿ, ಇಲ್ಲಿ x⁻25 + 1 x + 1 ರಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು.
ಎಕ್ಸ್ ಪವರ್ 25 ಪ್ಲಸ್ 1ನ್ನು ಎಕ್ಸ್ ಪ್ಲಸ್ 1ರಿಂದ ಡಿವೈಡ್ ಮಾಡ್ತಾ ಹೋದ್ರೆ ನಮಗೆ ರಿಮೈಂಡರ್ ಏನು ಸಿಗುತ್ತೆ, ಶೇಷ ಏನು ಸಿಗುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಕೊಟ್ಟಿರೋ ಪಾಲಿನಾಮಿಯಲ್ನ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ 25 ಪ್ಲಸ್ 1 ಅಂತ ಬರ್ಕೊಳ್ಳೋಣ. ಅದನ್ನು ನಾವು ಎಕ್ಸ್ ಪ್ಲಸ್ ಎನಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಕ್ಸ್ ಪ್ಲಸ್ 1 ಇದೆ, ಸಾರಿ ಎಕ್ಸ್ ಮೈನಸ್ ಎಯಿಂದ ಡಿವೈಡ್ ಮಾಡ್ತಾ ಹೋದ್ರೆ ಸೊ ಅದು ಎಕ್ಸ್ ಮೈನಸ್ ಎ ಶೇಷ ಪ್ರಮೇಯ ಅಂತ ಬರುತ್ತೆ, ರಿಮೈಂಡರ್ ಥಿಯರಮ್ ಅಂತ ಬರುತ್ತೆ. ಆ ರಿಮೈಂಡರ್ ಥಿಯರಮ್ನ ಜನರಲ್ ಫಾರ್ಮೆಟ್ ಅಂದರೆ ಎಕ್ಸ್ ಮೈನಸ್ ಎನಿಂದ ಡಿವೈಡ್ ಮಾಡ್ತಾ ಹೋದ್ರೆ ಏನು ರಿಮೈಂಡರ್ ಬರುತ್ತೆ ಅಂತ ರಿಮೈಂಡರ್ ಥಿಯರಮ್ ಅಂತ ಓದ್ತೀವಿ. ಅಲ್ಲಿ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾನಂದ್ರೆ ಎಲ್ಲಿ ಇರುತ್ತೆ ಅಲ್ಲಿ -1 ಹಾಕ್ಬೇಕು ಅಂತ ಅರ್ಥ. ಸೊ ಇಲ್ಲಿ ಮೈನಸ್ ಎ ಇದೆ, ಅಲ್ಲಿ ಪ್ಲಸ್ 1 ಇದೆ ಅಂದರೆ ಮೈನಸ್ ಎ ಈಕ್ವಲ್ ಟು 1 ಆದರೆ ಎ ಈಕ್ವಲ್ ಟು -1 ಆಗುತ್ತೆ. ದಟ್ ಮೀನ್ಸ್ ಇಲ್ಲಿ ಈ ಒಂದು ಪಾಲಿನಾಮಿಯಲಲ್ಲಿ ಎಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ -1 ಹಾಕಂತ ಹೋದ್ರೆ ನಾವು ಡೈರೆಕ್ಟಾಗಿ ರಿಮೈಂಡರ್ನ ಕಂಡುಹಿಡಿಬೋದು. ಸೊ ಎಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ -1 ಹಾಕಂತ ಹೋಗ್ಬೇಕು. ಹಾಗಾಗಿ ಎಫ್ ಆಫ್ -1 ಈಕ್ವಲ್ ಟು ಎಕ್ಸ್ ಅಂದರೆ -1 ಪವರ್ 25 ಪ್ಲಸ್ 1 ಅಂತ ಬರೆಯೋಣ. -1 ಪವರ್ 25 ಪ್ಲಸ್ ಮುಂದ್ಗಡೆ ಇರೋ 1 ಬರಿಬೇಕು. ಸೊ -1ನ್ನು 25 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ನೋಡಿ ಇದು ಮೈನಸ್ ಇದೆ, ಈ 25 ಅನ್ನೋದು ಆಡ್ ನಂಬರ್ ಆಗಿರೋದ್ರ ಅಂದರೆ ಮೈನಸ್ಸೇ ಬರುತ್ತೆ. ಒಂದು ವೇಳೆ ಇದು ಪವರ್ ಈವನ್ ನಂಬರ್ ಆಗಿದ್ರೆ ಅದು +1 ಆಗುತ್ತೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದ್ದು ಬೇಸ್ ಪವರಲ್ಲಿ ಆಡ್ ನಂಬರ್ ಇದೆ, ಬೆಸ ಸಂಖ್ಯೆ ಇದೆ ಅಂದರೆ ಅದರಲ್ಲಿ -1 ಬರುತ್ತೆ. ಒಂದು ವೇಳೆ ಇಲ್ಲಿ ಸಮ ಸಂಖ್ಯೆ ಇತ್ತು ಅಂದರೆ -1 ಅದು ಇರೋದು +1 ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ -1ನ್ನು 25 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ, ಫೈನಲ್ ಆನ್ಸರ್ -1 ಬರುತ್ತೆ. +1 ಬರಿತೀನಿ, -1 + 1 ಕ್ಯಾನ್ಸಲ್ ಆದರೆ 0 ಬರುತ್ತೆ. ಅಂದರೆ ಎಕ್ಸ್ ಪವರ್ 25 ಪ್ಲಸ್ 1ಅನ್ನು ನೀವು ಎಕ್ಸ್ ಪ್ಲಸ್ 1ಇಂದ ಡಿವೈಡ್ ಮಾಡ್ತಾ ಹೋದರೆ ಸಿಗ್ತಕ್ಕಂಥ ಶೇಷ 0 ಬರುತ್ತೆ. 0 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೀವು ಬೇಕಾದ್ರೆ ಎಕ್ಸ್ ಪ್ಲಸ್ 1ಇಂದ ಎಕ್ಸ್ ಪವರ್ 25 ಪ್ಲಸ್ 1 ಹಿಂಗೆ ಡಿವೈಡ್ ಮಾಡ್ಕೊತ ಹೋಗ್ರಿ. ಸೊ ಅಲ್ಲಿ ಫೈನಲಿ 0 ಬರುತ್ತೆ. ಸ್ಟೆಪ್ಸ್ ಭಾಳ ಆಗುತ್ತೆ ಅಂತೇಳಿ ಈ ಒಂದು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದು ತೋರಿಸ್ಕೊಟ್ಟಿದೆ ನಿಮಗೆ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಸಮ್ ಆಫ್ ಆಲ್ ದ ಇಂಟೀಜರ್ಸ್ ಫ್ರಮ್ 21 to 100. ಸೊ 21ರಿಂದ 21 ಪ್ಲಸ್ 22 ನೆಕ್ಸ್ಟ್ 23 ಪ್ಲಸ್ 24 ಪ್ಲಸ್ ಅಂಡ್ ಸೋನ್ ಅಪ್ ಟು ಎಲ್ಲಿವರೆಗೂ ಅಂದರೆ 100 ತನಕ ಬರೀತೀನಿ. ಸೊ 21ರಿಂದ 100 ತನಕ ಎಲ್ಲ ಇಂಟೀಜರ್ಸ್ ಪೂರ್ಣಾಂಕಗಳನ್ನು ಬರ್ಕೊಂಬಿಟ್ಟು ಅವುಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. 21ರಿಂದ 100 ತನಕ ಬರೋ ಎಲ್ಲ ಪೂರ್ಣಾಂಕಗಳ ಮೊತ್ತ ಇಂಟೀಜರ್ಸ್ ಎಲ್ಲವೂ ಹೇಳಿದಾನೆ. 21ಇಂದ 100 ಬರೋ ಎಲ್ಲ ಇಂಟೀಜರ್ಸ್ ಬರ್ಕೊಂಡು ಎಲ್ಲ ಕೂಡ್ತಾ ಹೋಗೋದು. 21 + 22 23 24 25 ಎಲ್ಲ ಬರ್ಕೊಂಡು ಕೂಡೋಕೆ ಮ್ಯಾನ್ಯಲಿ ಅಂದರೆ ಕಷ್ಟ ಸಾಧ್ಯ. ಸೊ ಹಾಗಾಗಿ ಸಿಂಪಲ್ ಲಾಜಿಕ್ ಅಂದರೆ ನೋಡ್ರಿ, 21ರಿಂದ 21ನಿಂದ 100ವರೆಗೂ ಟೋಟಲಿ 80 ನಂಬರ್ಸ್ ಇರ್ತವೆ, 80 ಬರೀಬೇಕು. ಸಿಂಪಲ್ ಮೆಥಡ್. 21ಇಂದ 100ವರೆಗೂ ಟೋಟಲಿ 80 ನಂಬರ್ಸ್ ಇರ್ತವೆ, 80 ಸಂಖ್ಯೆ ಇರ್ತವೆ, 80 ಬರೀಬೇಕು. ಇಂಟು ಅದರಲ್ಲಿರೋ ಫಸ್ಟ್ ನಂಬರು ಮತ್ತು ಲಾಸ್ಟ್ ನಂಬರ್ನ ಅಡಿಷನ್ ಮಾಡಿರಿ. 100 + 21 ಅಂದರೆ 121 ಆಗುತ್ತೆ, 121 ಬರೀಬೇಕು. 21ರಿಂದ 100 ತನಕ ಟೋಟಲಿ 80 ಸಂಖ್ಯೆಗಳಾಗ್ತವೆ, 80 ಬರ್ಕೋಬೇಕು. ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಗಳ ಮೊತ್ತ ಸಮ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ನಂಬರ್ ಅಂದರೆ 21 + 100 ಅಂದರೆ 121 ಬರುತ್ತೆ. ಡಿವೈಡ್ ಬೈ 2 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 21ರಿಂದ 100 ತನಕ ಎಲ್ಲ ಸಂಖ್ಯೆಗಳ ಮೊತ್ತ ಸಿಗುತ್ತೆ. ಸಮ್ ಆಫ್ ಆಲ್ ಇಂಟೀಜರ್ಸ್ ಫ್ರಮ್ 21 to 100 ಬೇಕಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು 2 4 8 0 ಪಕ್ಕ ಬರಿತೀನಿ. ಇಲ್ಲಿ 0 ಲಾಸ್ಟಿಗೆ ಬರ್ಕೊಂಡು 4ರಿಂದ ಗುಣಿಸ್ರಿ. 4 ಅಂದರೆ 4, 4 2 8, 4 ಅಂದರೆ 4 ಕ್ಯಾನ್ಸಲ್ ಆಗಿ 4840 ಬರುತ್ತೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡ್ತಾ ಹೋಗ್ರಿ. 21 + 22 23 ಅಂಡ್ ಸೊ ಆನ್ ಕೊಡ್ಕೊಂತ ಹೋಗ್ರಿ. ಟೋಟಲಿ ಎಕ್ಸಾಕ್ಟಾಗಿ 4840 ಬರುತ್ತೆ. 4840 ಅಂತ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. 21ರಿಂದ 100 ತನಕ ಬರೋ ಎಲ್ಲ ಪೂರ್ಣಾಂಕಗಳ ಮೊತ್ತ ಇಷ್ಟು ಬರುತ್ತೆ. ಸೊ ಈ ಥರ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ಕೊಡೋ ಮೆಥಡ್ಸು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೆವಲಪ್ಮೆಂಟ್ಗೆ ನೀವು ಕೂಡ ಕೋಆಪ್ರೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ಪ್ರಶ್ನೆಗಳಂತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.